ಮಂಗಲಸೂತ್ರ ಕಿತ್ತುಕೊಂಡವರು ಯಾರು? ಗಂಗಾವತಿಯಲ್ಲಿ MLC BK ಹರಿಪ್ರಸಾದ್ ಮೋದಿ ವಿರುದ್ಧ ಟೀಕೆ ಮಾಡಿದ್ದಾರೆ. ಪ್ರಧಾನಿ ಟೀಕಿಸುವ ಭರದಲ್ಲಿ ಕ್ಷುಲ್ಲಕ ಮಾತನಾಡಿದ್ದಾರೆ. ಗಡಿಭಾಗದಲ್ಲಿ 700 ಜನ ರೈತರು ಸತ್ತಾಗ ಅವರ ಮಂಗಲಸೂತ್ರ ಕಿತ್ತವರು ಯಾರು? ಮೋದಿ ಹೆಂಡತಿಯ ಮಂಗಲಸೂತ್ರ ಕಿತ್ತವರು ಯಾರು ಅಂತ ಹೇಳಿ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ. ಮಂಗಲಸೂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BK ಹರಿಪ್ರಸಾದ್ ಅವರ ಮಾತು. ಒಂದು ಕಡೆ ಪುಲ್ವಾಮಾ ದಾಳಿ ಮತ್ತು ರೈತರು ಸತ್ತಾಗ ಅವರ ಪತ್ನಿಯರ ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಅಂತಿಲ್ಲ. ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್ ಮಚ್ಲಿ ಮುಸಲ್ಮಾನ್ ಮಂಗಲಸೂತ್ರ 3 ಎಮ್ಮಿಗೆ ಬಂದುಬಿಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೆ? ದೇಶದಲ್ಲಿ ನಿರುದ್ಯೋಗ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇದ್ರ ಬಗ್ಗೆ ನೀವು ಹೇಳಬೇಕಲ್ಲ. ಪುಲ್ವಾಮಾದಲ್ಲಿ 40 ಜನ ಸತ್ತೋದ್ರಲ್ಲ, ಯಾರು ತಪ್ಪಿಂದ ಅವ್ರು ಸತ್ತೋಗಿದ್ದು? ಈ ಮನುಷ್ಯ ಏರೋಪ್ಲೇನ್ ಕೊಟ್ಟಿದ್ರೆ ಅವ್ರನ್ನ 40 ಜನ ಹೋಗ್ಲಿಕ್ಕೆ, ಏರೋಪ್ಲೇನ್ ಕೊಟ್ಟಿದ್ರೆ ಯಾರೂ ಸಹ ನಾವು 40 ಜನ ಸತ್ತ ಆ ಮಂಗಲಸೂತ್ರ ಕಿತ್ತಿದ್ಯಾರಂತೆ. 700 ಜನ ರೈತರು ಗಡಿ ಭಾಗದಲ್ಲಿ, ಡೆಲ್ಲಿ ಗಡಿ ಭಾಗದಲ್ಲಿ ಸತ್ತರಲ್ಲ, ಅವ್ರ ಮಂಗಲಸೂತ್ರ ಕಿತ್ತಿದ್ಯಾರಂತೆ. ಸ್ವಂತ ಅವನ ಹೆಂಡತಿ ಮಂಗಲಸೂತ್ರ ಯಾರು ಕಿತ್ತಿರೋದಂತೆ? ಆದ್ದರಿಂದ ಓಟ್ ತಗೋಬೇಕು ಅಂತೇಳಿ ಏನೇನೋ ಮಾತಾಡೋದಲ್ಲ. ಆಯಿತು, ಮಾಂಸ ತಿನ್ನಬೇಡಿ, ಮೀನು ತಿನ್ನಬೇಡಿ ಅಂತ ಇವ್ರಿಗೆ ಏನಾದರೂ ಸಂವಿಧಾನದಲ್ಲಿ ಹೇಳಿದ್ದಾರೆ? ಆದ್ದರಿಂದ ಇವ್ರಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಜನಸಾಮಾನ್ಯರಿಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ವಿನಃ ಇದರಲ್ಲಿ ದೇಶಕ್ಕೆ ಕೊಡುಗೆ ಏನು ಅನ್ನೋದು ಇದು ಸಹ 2 ಹಂತದ ಚುನಾವಣೆ ಆದ್ರೂ ಸಹ ಹೇಳಿ. ಓಕೆ, ಇದೀಗ BJP ಮುಖಂಡ ಛಲವಾದಿ ನಾರಾಯಣಸ್ವಾಮಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ನಾರಾಯಣಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನಿದು ಸರ್ ಇಂಥ ಮಾತುಗಳು ಮತ್ತೆ ಮತ್ತೆ ಪದೇ ಮಂಗಲಸೂತ್ರದಿಂದ? ಈಗ BK ಹರಿಪ್ರಸಾದ್ ಎಲ್ಲಿ ತನಕ ಹೋದರು ಅಂತಂದರೆ, ಪುಲ್ವಾಮಾ ಸೈನಿಕರ ಪತ್ನಿಯರ ಮಂಗಲಸೂತ್ರ ಕಿತ್ತವ್ರು ಯಾರು? ಆಮೇಲೆ ರೈತರು 700 ಜನ ತೀರ್ಕೊಂಡ್ರು, ಅವರ ಪತ್ನಿಯರ ಮಂಗಲಸೂತ್ರ ಕಿತ್ತವ್ರು ಯಾರು? ಸ್ವತಃ ನರೇಂದ್ರ ಮೋದಿಯವರ ಪತ್ನಿಯ ಮಂಗಲಸೂತ್ರ ಕಿತ್ಕೊಂಡವ್ರು ಯಾರು? ಈ ಥರದ ಹೇಳಿಕೆಗಳು, ಕ್ಷುಲ್ಲಕ ಹೇಳಿಕೆಗಳು ಯಾಕೆ ಹಿಂಗಾಗ್ತಿದೆ ನನಗೆ ಅರ್ಥ ಆಗ್ತಿಲ್ಲ. ನಾನು ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇವರು ನಾಯಕರಾಗಲಿಕ್ಕೆ ಯೋಗ್ಯರಲ್ಲ. ಓಕೆ, ಇವರು 3ನೇ ದರ್ಜೆಗಿಂತ ಕಡಿಮೆ ಇವರೆಲ್ಲ. ಈ ರೀತಿ ಮಾತಾಡ್ತಾರೆ ಇವರು ಅಂತ ಹೇಳಿ ಯಾರು ಅನ್ಕೊಂಡಿರ್ಲಿಲ್ಲ. ಓಕೆ, ಬಹುಶಃ ಇವರು ಸೀಮಿತ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಯಾವಾಗ್ಲೂ ಅಧಿಕಾರದಲ್ಲಿದ್ದು ರೂಢಿ ಇವ್ರಿಗೆ. ಅಧಿಕಾರ ಕಳ್ಕೊಂಡ ಮೇಲೆ ಇವ್ರಿಗೆಲ್ಲ ಬಹುಶಃ ಇವ್ರನ್ನ ಸ್ವಲ್ಪ ಆಸ್ಪತ್ರೆಗಳಿಗೆ ಕಳಿಸಿ ಇವ್ರನ್ನ ಚೆಕ್ ಮಾಡಿಸೋದು ಒಳ್ಳೇದು ಅವರ ಆರೋಗ್ಯದ ದೃಷ್ಟಿಯಿಂದ. ಆದ್ರೆ ಒಂದ್ ಹೇಳ್ತೇನೆ, ಈ ದೇಶ ಕಾಯ್ತಕ್ಕಂತ ನಮ್ಮ ಸೈನಿಕರು ಏನೇ ಆದ್ರೂ ಕೂಡ ನಾವು ಅವ್ರನ್ನ ಗೌರವಿಸ್ಬೇಕು. ನಿಜಕ್ಕೂ ಅವರ ಸಂಸಾರಗಳು ಎಷ್ಟು ಕಷ್ಟದಲ್ಲಿರ್ತವೆ, ಅವ್ರು ಯಾಕೆ ಕಷ್ಟ ಪಡ್ಬೇಕು? ಈ ದೇಶದಲ್ಲಿ ನಾವು ಸುರಕ್ಷಿತ ಇರ್ಬೇಕು ಅಂತಂದ್ರೆ ಅವ್ರು ಶ್ರಮ ಪಡ್ತಾರೆ. ಅವ್ರ ಶ್ರಮಕ್ಕೆ ಎಲ್ಲೋ ಪೆಟ್ಟಾದಾಗ ನಾವು ತೊಂದರೆ ಅನುಭವಿಸಲ್ಲ, ನಾವು ಸುಖನೇ ಅನುಭವಿಸ್ತೀವಿ. ಆದ್ರೆ ಆ ಸಂಸಾರಗಳು ನಿಜಕ್ಕೂ ತೊಂದರೆ ಪಡ್ತವೆ. ಅದರ ಬಗ್ಗೆ ಎಲ್ಲರಿಗೂ ಗೌರವ ಇರಬೇಕು. ಅದು ಬಿಟ್ಟು ಈ ರೀತಿಯ ತುಚ್ಛತನದ ಮಾತುಗಳನ್ನ ಇವರು ಬಳಕೆ ಮಾಡೋದು ಇವ್ರಿಗೆ ಇದು ಯೋಗ್ಯವಲ್ಲ. ಇದು ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಇವು ಆಕಸ್ಮಿಕಗಳಲ್ಲಿ ಆಗ್ತಕ್ಕಂಥವು. ಇದಕ್ಕೆ ಇವ್ ರೀತಿ ಮಾತಾಡೋದಾದ್ರೆ, ಸಿಕ್ಕರ ಮಾರಣ ಹೋಮ ಆಯ್ತಲ್ಲ, 8,000 ಜನ ಸತ್ರಲ್ಲ, ಇದಕ್ಕೇನು ಉತ್ತರ ಕೊಡ್ತಾರೆ ಹರಿಪ್ರಸಾದ್ ಅವರು? ಅದು ಆಗ್ಬೇಕಾಗಿತ್ತ? ತಡಿಬಹುದಾಗಿತ್ತಲ್ಲ. ಇಂಥ ಆಕಸ್ಮಿಕಗಳನ್ನ, ಭಯೋತ್ಪಾದಕರು ಮಾಡತಕ್ಕಂತ ಆಕಸ್ಮಿಕಗಳನ್ನು ತಡೆಯೋದು ಕಷ್ಟ ಆಗ್ಬಹುದು. ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರುಗಳೇ ಮಾರಣ ಹೋಮ ಮಾಡಿದ್ರಲ್ಲ 84ರಲ್ಲಿ ಇಂದಿರಾ ಗಾಂಧಿ ಸತ್ತಾಗ. ಹೌದು, ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅವರು? ಅದನ್ನು ಸ್ವತಃ ರಾಜೀವ್ ಗಾಂಧಿ ಸಮರ್ಥಿಸಿಕೊಂಡಿದ್ರು. ದೊಡ್ಡ ಮರ ಬಿದ್ದಾಗ ಭೂಮಿ ಅಲಗಾಡ್ತದೆ ಅಂತ. ಇದು ಸಮರ್ಥನೆನಾ ಇವ್ರದ್ದು? ಇಂಥ ಕೆಟ್ಟ ಒಂದು ಪರಂಪರೆಯನ್ನ ಬಹುಶಃ ಈ ದೇಶದ ಜನ ನೋಡಿರೋದಿಲ್ಲ. ಅದಕ್ಕೆ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಇನ್ನು ಮುಂದೇನು ಇನ್ನಷ್ಟೇ ಅವ್ರದ್ದು ಪರಿಸ್ಥಿತಿ. ಅಲ್ಲ, ಈ ಹಿಂದೆ ನರೇಂದ್ರ ಮೋದಿ ಅವರು ನಿಮ್ಮ ತಾಳಿಯ ಕಿತ್ಕೋತಾರೆ, ಮುಸ್ಲಿಮರಿಗೆ ಕೊಡ್ತಾರೆ ಅನ್ನುವಂಥ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಇಂಥ ಮಾತುಗಳು ಬಂದಿದೆ ಇವರ ಬಾಯಿಂದ. ನೋಡಿ, ಅಲ್ಲಿ ಏನಾಗಿದೆ, ಮನಮೋಹನ್ ಸಿಂಗ್ ಅವರು
ಪ್ರಧಾನಮಂತ್ರಿಗಳಿದ್ರು. 2006. ಆವತ್ತು ನಡೆದಿರ್ತಕ್ಕಂತ ಅವ್ರು ಮಾತಾಡಿರ್ತಕ್ಕಂತ ಮಾತುಗಳನ್ನ ಇವರು ಉಚ್ಚಾರ ಮಾಡಿದ್ದಾರೆ, ಈ ರೀತಿ ನಡೆದಿತ್ತಲ್ಲ ಅವತ್ತು ಅಂತ. ಅದಕ್ಕೆ ಇವರು ಉತ್ತರ ಕೊಡ್ಬೋದು, ಅದು ನಾವು ಮಾಡಿಲ್ಲ ಅಂತ ಹೇಳಿ, ಅಥವಾ ಇದು ಸುಳ್ಳು ಅಂತ ಹೇಳಿ, ಸುಳ್ಳು ಇದ್ರೆ ಅದಕ್ಕೆ ಸತ್ಯ ಯಾವುದು ಅನ್ನೋದನ್ನ ಹೇಳಿದವರು ಸಮರ್ಥನೆ ಮಾಡ್ಲಿ. ಓಕೆ, ಅದೆಲ್ಲ ಬಿಟ್ಟು ಈ ರೀತಿ ತುಚ್ಛತನದಿಂದ ನಡೆಸ್ಕೊಳ್ತಕ್ಕಂಥದ್ದು ಎಷ್ಟು ಸರಿ? ಓಕೆ, ಇವ್ರಿಗೆ ಏನಂತ ಹೇಳ್ಬೇಕು? ನನಗೆ ನಿಜವಾಗ್ಲೂ ಇವ್ರನ್ನ ಬೈಲಿಕ್ಕೆ ನನಗೆ ಮಾತುಗಳೇ ಸಿಗ್ತಾ ಇಲ್ಲ. ನಾವು ಒಬ್ಬರನ್ನ ಕೆಟ್ಟದಾಗಂದ್ರೂ ಒಳ್ಳೆ ರೀತಿಯಲ್ಲೇ ಅನ್ಬೇಕು, ಅಂತ ಪದಗಳು ನನಗೆ ಸಿಗ್ತಾ ಇಲ್ಲ. ಅದರಿಂದ ಇವ್ರ ಬಗ್ಗೆ ನಾನು ಇನ್ನೆಚ್ಚಿಗೆ ತುಚ್ಛ ಜನರು ಇವರು ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು. ಧನ್ಯವಾದ ನಾರಾಯಣಸ್ವಾಮಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಬಿ ಕೆ ಆರ್ ಪ್ರಸಾದ್ ಏನು ಹೇಳಿದ್ರು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಅಂತಿಲ್ಲ. ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್, ಮಚ್ಲಿ, ಮುಸಲ್ಮಾನ್, ಮಂಗಲಸೂತ್ರ 3 ಎಮ್ಮಿಗೆ ಬಂದ್ಬಿಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೆ? ದೇಶದಲ್ಲಿ ನಿರುದ್ಯೋಗ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇದ್ರ ಬಗ್ಗೆ ನೀವು ಹೇಳಬೇಕಲ್ಲ. ಪುಲ್ವಾಮಾದಲ್ಲಿ 40 ಜನ ಸತ್ತೋದ್ರಲ್ಲ, ಯಾರು ತಪ್ಪಿಂದ ಅವ್ರು ಸತ್ತೋಗಿದ್ದು? ಈ ಮನುಷ್ಯ ಏರೋಪ್ಲೇನ್ ಕೊಟ್ಟಿದ್ರೆ ಅವ್ರನ್ನ 40 ಜನ ಹೋಗ್ಲಿಕ್ಕೆ, ಏರೋಪ್ಲೇನ್ ಕೊಟ್ಟಿದ್ರೆ ಯಾರೂ ಸಹ ನಾವು 40 ಜನ ಆ ಮಂಗಲಸೂತ್ರ ಕಿತ್ತಿದ್ಯಾರಂತೆ. 700 ಜನ ರೈತರು ಗಡಿ ಭಾಗದಲ್ಲಿ, ಡೆಲ್ಲಿ ಗಡಿ ಭಾಗದಲ್ಲಿ ಸತ್ತರಲ್ಲ, ಅವ್ರ ಮಂಗಲಸೂತ್ರ ಕಿತ್ತಿದ್ಯಾರಂತೆ. ಸ್ವಂತ ಅವನ ಹೆಂಡತಿ ಮಂಗಲಸೂತ್ರ ಯಾರು ಕಿತ್ತಿರೋದಂತೆ? ಆದ್ದರಿಂದ ಓಟ್ ತಗೋಬೇಕು ಅಂತೇಳಿ ಏನೇನೋ ಮಾತಾಡೋದಲ್ಲ. ಆಯಿತು, ಮಾಂಸ ತಿನ್ನಬೇಡಿ, ಮೀನು ತಿನ್ನಬೇಡಿ ಅಂತ ಇವ್ರಿಗೆ ಏನಾದರೂ ಸಂವಿಧಾನ